ಹಾಯ್ ಎಲ್ಲರಿಗೂ ನಮಸ್ಕಾರಪ್ಪ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಕಿರಿಟ್ಸ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಇವತ್ತು ಮಾರ್ನಿಂಗ್ ಬೆಳಗ್ಗೆನೇ ಹೇಳ್ಬೇಕು, ಯೂಟ್ಯೂಬ್ನಿಂದ 3 ಬೆಸ್ಟ್ ಅಪ್ಡೇಟ್ಸ್ ಬಂದಿದೆ. ಯಾವ ಒಂದು ಅಪ್ಡೇಟ್ಸ್ ಬಂದಿದೆ ಅಂತ ಇವತ್ತೊಂದು ವಿಡಿಯೋದಲ್ಲಿ ನೋಡೋಣಂತೆ. ಅಥವಾ ಇವತ್ತೊಂದು ಸ್ಟಾರ್ಟ್ ಮಾಡೋದು ಮುಂಚೆ ಇನ್ನೂ ನನ್ನೊಂದು ಚಾನಲ್ ಯಾರಾದರೂ ಹೊಸ ನೋಡ್ತೀವಿ ಬೇಗ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಟನ್ ಅಂತ ಕ್ಲಿಕ್ ಮಾಡಿ ಅಂತ ಅಥವಾ 3 ಹೊಸ ಅಪ್ಡೇಟ್ಸ್ ಯಾವ ಒಂದು ಅಪ್ಡೇಟ್ಸ್ ಅಂತ ನೋಡೋಣ. ಇವತ್ತೊಂದು ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಮೊದಲನೇ ಅಪ್ಡೇಟ್ಸ್ ಬಂದುಬಿಟ್ಟು ಯೂಟ್ಯೂಬ್ನಿಂದ ಮೊದಲನೇ ಅಪ್ಡೇಟ್ಸ್ ಏನಪ್ಪ ಬಂದಿದೆ ಅಪ್ಡೇಟ್ಸ್ ಅಂದರೆ ಹೇಳ್ಬೇಕಾರೆ ತುಂಬ ಯೂಸ್ಫುಲ್ ಅಂತಲೇ ಹೇಳ್ಬೇಕು. ಅಪ್ಡೇಟ್ ಏನಪ್ಪ ಅಪ್ಡೇಟ್ ಅಂದರೆ ಹೇಳ್ಬೇಕಾರೆ ಕಮೆಂಟ್ ಬಾಕ್ಸ್ ಅಂತ ಟ್ರಾನ್ಸ್ಫರ್ಲೇಷನ್ ಬಾಕ್ಸ್ ಅಂದರೆ ಹೇಳ್ಬೇಕಾರೆ ನಿಮ್ಮ ಒಂದು ವಿಡಿಯೋಗೆ ಯಾವುದೋ ಒಂದು ಯಾವುದೋ ಒಂದು ಲ್ಯಾಂಗ್ವೇಜ್ ನಿಮಗೆ ಒಂದು ಕಮೆಂಟ್ ಬಂದರೆ ಅದನ್ನು ನೀವು ಟ್ರಾನ್ಸ್ಫರ್ಲೇಷನ್ ಮಾಡ್ಕೋಬೋದು. ನಿಮಗೆ ಬೇಕಾದ ಲ್ಯಾಂಗ್ವೇಜಲ್ಲಿ ನೀವು ಟ್ರಾನ್ಸ್ಫರ್ಲೇಷನ್ ಮಾಡ್ಕೋಬೋದು. ಹಿಂದಿ ಲ್ಯಾಂಗ್ವೇಜ್ ಬಂದರೆ ಇಂಗ್ಲೀಷ್ ಮಾಡ್ಕೋಬೋದು, ಇಂಗ್ಲೀಷ್ ಇದ್ದು ಹಿಂದಿ ಮಾಡ್ಕೋಬೋದು. ಈ ಥರ ನೀವು ನಿಮ್ಮೊಂದು ವಿಡಿಯೋಗೆ ಕಮೆಂಟ್ ಬಂದಂಥ ಕಮೆಂಟನ್ನು ನೀವು ಟ್ರಾನ್ಸ್ಫರ್ಲೇಷನ್ ಮಾಡ್ಕೊಂಡು ಮೂಲಕ ನೀವು ಓದ್ಬೋದು, ಅದರ ಇದು ಮಾಡ್ಬೋದು, ಅವ್ರಿಗೆ ರಿಪ್ಲೈ ಮಾಡೋದಕ್ಕೆ ನೀವು ಪ್ರಯತ್ನ ಪಡ್ಬೋದು. ಇದು ಕೂಡ ಬೆಸ್ಟ್ ಅಪ್ಡೇಟ್ ಅಂತ ಹೇಳ್ಬೇಕು. ಯಾಕಪ್ಪ ಹೇಳ್ಬೇಕಾರೆ ಯೂಟ್ಯೂಬ್ ಕಮೆಂಟ್ ಟ್ರಾನ್ಸ್ಫರ್ಲೇಷನ್ ಕಮೆಂಟಲ್ಲಿ ನೀವು ಯಾವುದೋ ಒಂದು ನಿಮಗೆ ಯಾರೋ ಒಬ್ಬರು ಕಮೆಂಟ್ ಮಾಡಿದ್ರು ನೀವು ಈಸಿಯಾಗಿ ಅವ್ರಿಗೆ ರಿಪ್ಲೈ ಮಾಡೋದು. ಯಾವ ಒಂದು ಲ್ಯಾಂಗ್ವೇಜಲ್ಲಿ ಯಾವ ಒಂದು ಇದರಲ್ಲಿ ಕಮೆಂಟ್ ಬಂದರೂ ಕೂಡ ನೀವು ಅವರಿಗೆ ರಿಪ್ಲೈ ಮಾಡೋಕ್ಕೆ ಬೆಸ್ಟ್ ಕಮೆಂಟ್ ಇದು ಟ್ರಾನ್ಸ್ಫರ್ಲೇಷನ್ ಇದು ಅಪ್ಡೇಟ್ ಮಾತ್ರ ಬೆಸ್ಟ್ ಅಂದರೆ ಬೆಸ್ಟ್ ಅಪ್ಡೇಟ್ ಅಂತಲೇ ಹೇಳ್ಬೋದು. ಇನ್ನು ಸೆಕೆಂಡ್ ಬಂದುಬಿಟ್ಟು ಹೇಳ್ಬೇಕಾದ್ರೆ ಅಪ್ಲೋಡ್ ಸಿಲ್ಪ್ ಅಂದರೆ ಹೇಳ್ಬೇಕಾರೆ ಇದು ಕೂಡ ಬೆಸ್ಟ್ ಅಪ್ಡೇಟ್ ಅಂತಲೇ ಹೇಳ್ಬೇಕು. ಏನಪ್ಪ ಅಂದರೆ ಹೇಳ್ಬೇಕಾರೆ ಈಗ ನಿಮ್ಮೊಂದು ಚಾನಲ್ ಹೋಮ್ ಪೇಜ್ ಓಪನ್ ಮಾಡಿದ ತಕ್ಷಣ ನಿಮಗೆ ಬರುತ್ತೆ ಮಸ್ತ್ ಪ್ರಾಪರ್ ವಿಡಿಯೋ ಮತ್ತು ನ್ಯೂ ರೀಸೆಂಟ್ ವಿಡಿಯೋ ಅಂತ ಬರುತ್ತೆ, ಮತ್ತು ಮಸ್ತ್ ಪಾಪ್ಯುಲರ್ ವಿಡಿಯೋ ಅಂತ ನಿಮಗೆ ತೋರಿಸುತ್ತೆ. ಮತ್ತು ಅದರ ಜೊತೆಗೆ ನಿಮಗೆ ಹಳೆಯ ವೀಡಿಯೋಸ್ಗಳು ತೋರಿಸುತ್ತೆ. ಹಳೆಯ ವೀಡಿಯೋಸ್ ಅಂದರೆ ಓಲ್ಡರ್ಸ್ ವಿಡಿಯೋ ಅಂತ ತೋರಿಸುತ್ತೆ ಅಲ್ಲಿ. ಮತ್ತು ಅದ್ರ ಜೊತೆಗೆ ಈಗ ಒಂದು ಅಪ್ಡೇಟ್ ಬರ್ತಾ ಇದೆ. ಇದೇ ಅಪ್ಡೇಟಿಗೆ ಮತ್ತೊಂದು ಅಪ್ಡೇಟ್ ಬರ್ತಾ ಇದೆ. ಏನಪ್ಪ ಅಂದರೆ ಹೇಳ್ಬೇಕಾದ್ರೆ ನಿಮ್ಮೊಂದು ಹೋಮ್ ಪೇಜಲ್ಲಿ ನೋಡ್ಬೋದು ರೀಸೆಂಟ್ ಅಪ್ಲೋಡ್ ಮತ್ತು ಪಾಪ್ಯುಲರ್ ಅಂತ ಬರ್ತದೆ. ಇದರಿಂದ ಏನಾಗುತ್ತೆ ಅಂದರೆ ಈ ಅಪ್ಡೇಟಿಂದ ಏನಾಗುತ್ತೆ ಅಂದರೆ ಎಲ್ಲ ಪ್ರತಿಯೊಬ್ಬ ಯೂಟ್ಯೂಬರ್ಸ್ ನಿಮ್ಮೊಂದು ವಿಡಿಯೋ ಕೂಡ ಅಲ್ಲಿ ತೋರಿಸ್ತೇ, ಸಜೆಷನ್ ಆಗ್ತದೆ. ರೀಸೆಂಟ್ ಏನು ಟ್ರೆಂಡಿಂಗ್ ಇದೆ, ಯಾವ ರೀತಿ ರೀಸನ್ಸ್ ಆಗ್ತಿದೆ, ಯಾವ ರೀತಿ ವೈರಲ್ ಆಗುತ್ತೆ, ಅದರಿಂದ ನಿಮಗೆ ವ್ಯೂಸ್ ಬರುತ್ತೆ ಮತ್ತು ಅದರಿಂದ ನಿಮಗೆ ಸಬ್ಸ್ಕ್ರೈಬ್ ಕೂಡ ಬರುತ್ತೆ. ಇದು ಅಪ್ಲೋಡ್ ಸಿಲ್ಪ್ ಈ ಅಪ್ಡೇಟ್ ಮಾತ್ರ ಬೆಸ್ಟ್ ಅಪ್ಡೇಟ್. ಈ ಅಪ್ಡೇಟ್ ಇನ್ನೂ ಬಂದಿಲ್ಲ. ಈ ಅಪ್ಡೇಟ್ ಇನ್ನೂ ಎಕ್ಸ್ಪೀರಿಯನ್ಸ್ ನಡೀತಾ ಇದೆ. ಎಕ್ಸ್ಪೀರಿಯನ್ಸ್ ಸಕ್ಸಸ್ಫುಲ್ ಆದಾಗ ಈ ಅಪ್ಡೇಟ್ ಬಿಡ್ತಾ ಇರುತ್ತೆ. ಇದು ಕೂಡ ಬೆಸ್ಟ್ ಅಪ್ಡೇಟ್ ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟ್ ಅಪ್ಡೇಟ್ ಬಂದುಬಿಟ್ಟು ಥರ್ಡ್ ಅಪ್ಡೇಟ್ ಬಂದುಬಿಟ್ಟು ಏನಪ್ಪ ಥರ್ಡ್ ಅಪ್ಡೇಟ್ ಅಂದರೆ ಏನು ಹೇಳ್ಬೇಕಾರೆ ಏನಪ್ಪ ಅಪ್ಡೇಟ್ ಅಂದರೆ ಹೇಳ್ಬೇಕಾರೆ ಸೂಪರ್ ಚಾಟಲ್ಲಿ ನಿಮಗೆ ಕೆಲವಷ್ಟು ಸ್ಟಿಕ್ಕರ್ ಲಾಂಚ್ ಮಾಡ್ತಾರೆ, ಕೆಲವಷ್ಟು ಸ್ಟಿಕ್ಕರ್ ಕೊಡ್ತಾರೆ. ಮತ್ತು ಅದ್ರ ಜೊತೆಗೆ ಈ ಸೂಪರ್ ಚಾಟನ್ನು ಕೆಲವಷ್ಟು ಕಂಟ್ರಿಯಲ್ಲಿ ಸೂಪರ್ ಚಾಟನ್ನು ಲಾಂಚ್ ಮಾಡ್ತಾಯಿದ್ದಾರೆ. ಮತ್ತು ಅದ್ರ ಜೊತೆಗೆ ಅದರದಂಥ ಕೆಲವಷ್ಟು ಸ್ಟಿಕ್ಕರ್ಸ್ ಕೂಡ ಸ್ವಲ್ಪ ಇದು ಮಾಡ್ತಾರೆ, ಆ್ಯಡ್ ಮಾಡ್ತಾ ಇದ್ದಾರಂತೆ. ಇದು ಕೂಡ ಬೆಸ್ಟ್ ಅಂತಲೇ ಹೇಳ್ಬೋದು. ಅಪ್ಡೇಟ್ ಮಾತ್ರ ತುಂಬ ಬೆಸ್ಟ್ ಅಂತಾರೆ ಬೆಸ್ಟು ಈ ಸೂಪರ್ ಚಾಟ್ ಅಪ್ಡೇಟ್ಸ್ ಕೂಡ. ಇದರಲ್ಲಿ ನನಗೆ ಬೆಸ್ಟ್ ಅಪ್ಡೇಟ್ಸ್ ಅಂದರೆ ಯಾವುದಂದ್ರೆ ಹೇಳ್ಬೇಕಾದ್ರೆ ಈ ಥರ ತುಂಬ ನನಗೆ ಬೆಸ್ಟ್ಫುಲ್ ಅಂತ ಅನಿಸಿದಂಥ ಅಪ್ಡೇಟ್ ಅಂದರೆ ಹೇಳ್ಬೇಕು. ಸೆಕೆಂಡ್ ಅಪ್ಡೇಟ್ ಬಂದುಬಿಟ್ಟು ಏನಪ್ಪ ಅಂದರೆ ಅಪ್ಲೋಡ್ ಸಿಲ್ಪ್ ಅಂದರೆ ಈ ಅಪ್ಲೋಡ್ನಿಂದ ನಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಇದರಿಂದ ವ್ಯೂಸ್ ಕೂಡ ಬರುತ್ತೆ, ಯಾವ ರೀತಿ ನಮ್ಮೊಂದು ಅಪ್ಲೋಡ್ ಕೂಡ ಆಗ್ತವೆ, ನಮ್ಮೊಂದು ವೈರಲ್ ಆಗ್ತದೆ, ಸಬ್ಸ್ಕ್ರೈಬ್ ಕೊಡುತ್ತೆ ಸಿಗುತ್ತೆ. ಈ 3 ಅಪ್ಡೇಟಲ್ಲಿ ನಿಮಗೆ ಯಾವ ಒಂದು ಅಪ್ಡೇಟ್ಸ್ ಇಷ್ಟ ಆಗಿದೆ ಅಂತ ಚಿಕ್ಕದಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಅಂತ ಇವತ್ತೊಂದು ನಮ್ಗೆ ಮುಂಚೆ ಅಲ್ಲ ನನ್ನ ಕನ್ನಡ ಟೆಕ್ ಕಿರಿಟ್ಸ್ ಯೂಟ್ಯೂಬ್ ಚಾನಲ್ ಪ್ರತಿಯೊಬ್ಬರಿಗೆ ಜೈನ್ ಒಂದೇ ಮಾತ್ರ ಮತ್ತೆ ಸಿಗ್ತೀನಿ ಎಲ್ಲರಿಗೆ ಬಾಯ್.